ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ನಗರಿ ದೇವಿಯ ನಗರಿ ಸೌದತ್ತಿಯಲ್ಲಿ ಸುಮಾರು ವರ್ಷಗಳ ನಂತರ ವಿಜೃಂಭಣೆಯಿಂದ ಜರುಗುತ್ತಾ ಇರುವಂಥ ಗ್ರಾಮದೇವಿಯ ಜಾತ್ರೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಈ ಗ್ರಾಮದೇವಿ ಜಾತ್ರೆಯ ಸಾನ್ನಿಧ್ಯವನ್ನು ವಹಿಸಿ ಅದರ ಒಂದು ನೇತೃತ್ವವನ್ನು ವಹಿಸಿದಂಥ ಮೂಲಿಮಠದ ಪರಮ ಪೂಜ್ಯ ಶ್ರೀಮದ್ ಗಣ ಚಕ್ರವರ್ತಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಅವರು ಈ ಜಾತ್ರೆಯ ಬಗ್ಗೆ ತಮ್ಮ ಒಂದಷ್ಟು ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಬುದ್ಧಿ, ಈ ಜಾತ್ರೆ ಎಷ್ಟು ವರ್ಷಗಳಿಗೆ ನಡೀತಾ ಇದೆ? ಈ ಹಿಂದೆ ಎಷ್ಟು ವರ್ಷದ ಹಿಂದೆ ನಡೆದಿತ್ತು, ಇವಾಗ ನಡೀತಾ ಇದೆ, ಇದರ ವಿಶೇಷತೆ ಏನು? ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಆರಾಧ್ಯ ಗುರುವನ್ನ ಹಾಗೂ ಗ್ರಾಮ ದೇವತೆಯನ್ನ ಸ್ಮರಣೆ ಮಾಡಿಕೊಂಡು ಸೌದತ್ತಿ ಮಹಾನಗರದ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಈ ತಿಂಗಳು 4ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ಪ್ರಾರಂಭಗೊಳ್ಳಲಿದೆ. ಇದು ವಿಶೇಷವಾಗಿ ಈ ಸೌದತ್ತಿ ನಗರ ಅಂದ್ರೇ ವಿಶಿಷ್ಟ ಆಚಾರ ವಿಚಾರಗಳಿಂದ ಕೂಡಿರುವಂಥದ್ದು. ಈ ಇಡೀ ಸೌದತ್ತಿ ನಗರವನ್ನು ನಾವು ಪೌರಾಣಿಕವಾಗಿ, ಶಾಸನೋಕ್ತವಾಗಿ ಹಾಗೂ ಸಾಹಿತ್ಯಿಕವಾಗಿ ಎಲ್ಲ ದೃಷ್ಟಿಯಿಂದನೂ ಕೂಡ ನೋಡಿದಾಗ ಇಡೀ ಕರ್ನಾಟಕದಲ್ಲಿನ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆದಿರುವಂಥ ನಗರ ಸೌದತ್ತಿ ಮಹಾನಗರ. ಇಲ್ಲಿ ಹಲವಾರು ಜನ ರಾಜ ಮಹಾರಾಜರು, ರಟ್ಟರ ಅರಸರು, ಹಲವಾರು ದೇಶಕತ್ತಿ ಮನೆತನಗಳು, ಬಹುಶಃ ಇಲ್ಲಿ ದೇಶಕತ್ತಿ ಮನೆತನಗಳು ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚು ಪ್ರಮಾಣದ ದೇಶಕತ್ತಿ ಮನೆತನಗಳನ್ನು ನಾವಿಲ್ಲಿ ಕಂಡುಕೊಂಡು ಬರ್ತವೆ. ಕಲೆ, ಸಾಹಿತ್ಯ ಎಲ್ಲ ದೃಷ್ಟಿಯಿಂದನೂ ಸೌದತ್ತಿ ಪ್ರಸಿದ್ಧವಾಗಿರುವಂಥ ನಗರ. ಅದರಲ್ಲಿಯೂ ವಿಶೇಷವಾಗಿ ಯಲ್ಲಮ್ಮನ ಕ್ಷೇತ್ರದಿಂದ ಇನ್ನೂ ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ನಗರ ಸೌದತ್ತಿ ಮಹಾನಗರ. ಸೌದತ್ತಿ ಮಹಾನಗರದ ಗ್ರಾಮ ದೇವತೆ, ಈ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಸರ್ವ ಸಮಾಜದ ಬಾಂಧವರು, ಭಕ್ತರೆಲ್ಲ ಸೇರಿ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಅಂದ್ರೆ ಪ್ರತಿ ಊರಿನಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಈ ಗ್ರಾಮ ದೇವತೆಯ ಜಾತ್ರೆಗಳನ್ನು ಆಚರಣೆ ಮಾಡೋದನ್ನು ನಾವು ಕಾಣ್ತೇವೆ. ಬಹುಶಃ ಎಲ್ಲ ಒಂದು ಊರಂದ ಮೇಲೆ ಎಲ್ಲ ಸಮಾಜದ ಜನಗಳು, ಎಲ್ಲ ಜಾತಿ ಜನಾಂಗ, ಭಾಷೆ, ಬೇರೆ ಬೇರೆ ಭಿನ್ನತೆ ಇದ್ರೂ ಅವರವರ ಸಂಪ್ರದಾಯದ ದೇವಾಲಯಗಳು ಎಲ್ಲ ಇರ್ತಾವ, ಅವರವರು ಜಾತ್ರೆ ಮಾಡ್ಕೋತಿರ್ತಾರೆ. ಆದರೆ ಇಡೀ ಊರಿನ ಜನ ಸೇರಿ ಮಾಡುವ ಜಾತ್ರೆ ಅಂದ್ರೆ ಅದು ಗ್ರಾಮ ದೇವತಾ ಜಾತ್ರೆ. ಅದಕ್ಕಿಂತ ಅಂತ ಹೆಸರಿಲ್ಲ. ದ್ಯಾಮವ್ವ ದುರ್ಗವ್ವನ ಜಾತ್ರೆ ಅಂತ ಕರೀತಾರ, ಆದ್ರೆ ವಿಶೇಷವಾಗಿ ಗ್ರಾಮ ದೇವತೆನೇ ಅಂತ ಬಂದ್ಬಿಡುತ್ತೆ ಬಾಯಿಗೆ ಎಲ್ಲರಿಗೂ. ಕಾರಣ ಏನು ಅಂದ್ರೆ ಗ್ರಾಮದವರೆಲ್ಲ ಸೇರಿ ಇರುವ ದೇವರು ಅಂದ್ರೆ ಅದು ಗ್ರಾಮ ದೇವತೆ. ಅಂತ ಒಂದು ಗ್ರಾಮ ದೇವತಾ ಜಾತ್ರೆಗಳು ಇಡೀ ದೇಶವ್ಯಾಪಿ ಆಯಾ ಊರು ಒಳಗ ನಡ್ಕೊಂಡು ಬರ್ತಾವ. ಜಾತ್ರೆಯ ಆಚರಿಸುವ ಉದ್ದೇಶ, ಜಾತ್ರೆ ಅಂದ್ರ ಸಂಸ್ಕೃತದ ಯಾತ್ರೆ ಅನ್ನೋ ಪದದಿಂದ ಬಂದಿರುವಂಥದ್ದು. ಯಾತ್ರೆ ಅಂದ್ರ ಒಂದು ಬಹಿರಂಗ ಯಾತ್ರೆ, ಇನ್ನೊಂದು ಆಂತರಿಕ ಯಾತ್ರೆ ಅಂತ ಎರಡು ಪ್ರಕಾರ ಇರ್ತದೆ. ಬಹಿರಂಗ ಯಾತ್ರೆ ಸಾಮಾನ್ಯವಾಗಿ ಆಯಾ ಕ್ಷೇತ್ರಗಳಿಗೆ ಎಲ್ಲಾ ಜನಗಳು ಹೋಗಿ ಬರೋದನ್ನ ನಾವು ಕಾಣ್ತೇವೆ. ಆ ತಾತ್ಕಾಲಿಕವಾಗಿ ಆ ಸಂದರ್ಭದೊಳಗ ದೇವ್ರ ನೆನಪಿರ್ತದೆ. ಆದ್ರೆ ಆಂತರಿಕವಾಗಿ ನಾವು ಯಾತ್ರೆಯನ್ನು ಮಾಡಬೇಕು. ಜನರ ಮನಸ್ಸನ್ನ, ಬಾಹ್ಯವಾಗಿನ ಮನುಷ್ಯ ಬದುಕ್ತಿರ್ತಾನ, ಆ ಒಂದು ವ್ಯವಸ್ಥೆಯನ್ನು ಹೊಡೆದಾಕಿ ಆಂತರಿಕವಾಗಿ ಮನುಷ್ಯ ತನ್ನನ್ನು ತಾನು ನೋಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಂತರಿಕ ಯಾತ್ರೆ, ಭಗವಂತನೆಡೆಗೆ ಯಾತ್ರೆಯನ್ನ ಇಲ್ಲಿ ಆಚರಣೆ ಮಾಡೋ ಹಿನ್ನೆಲೆ ಇರ್ತದ. ಜಾತ್ರೆಯ ಮೂಲ ಉದ್ದೇಶ ಇದೇ ಆಗಿರ್ತದ, ಜನರನ್ನು ಜಾಗೃತಿಗೊಳಿಸುವಂಥದ್ದು. ಇನ್ನ ಜಾತ್ರೆ ಅಂದ್ರೆ ವಿಶೇಷವಾಗಿ ಇನ್ನೊಂದು ಅರ್ಥ ಸಂಭ್ರಮ. ಜಾತ್ರೆ ಬಂತು ಅಂದ್ರೆ ಎಲ್ಲಿಲ್ಲದ ಸಂಭ್ರಮವನ್ನ ಜನಗಳಲ್ಲಿ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಏಕತೆ, ಜಾತ್ರೆ ಬಂತು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಏಕತೆಯನ್ನ ನಾವು ಇದು ಮಾಡ್ಕೊಂಡ್ಬಿಡ್ತೇವೆ. ಸಮಾನತೆ, ಜನರಲ್ಲಿ ಸಮಾನತೆ ಭಾವನೆ ಬರ್ತದ. ಜನರಲ್ಲಿರುವ ದ್ವೇಷ, ಅಸೂಯೆಗಳು ದೂರ ಹಾಕೊಂಡು ಬರ್ತಾವ. ಇವೆಲ್ಲವೂ ಹಿನ್ನೆಲೆಯನ್ನ ನಾವು ಈ ಜಾತ್ರೆ ಒಳಗೆ ನಾವು ಕಂಡುಕೊಂಡು ಬರ್ತೇವೆ. ಇಂಥ ಒಂದು ಜಾತ್ರಾ ಮಹೋತ್ಸವ ಇಡೀ ಸೌದತ್ತಿ ಮಹಾನಗರದ ಜನ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕಾಗಿ ಊರೆಲ್ಲ ಶೃಂಗಾರಗೊಂಡಿದೆ. ಇದೇ ತಿಂಗಳು 4ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಪ್ರವಚನ,
ದೇವಿ ಮಹಾತ್ಮೆಯ ಚರಿತಾಮೃತ, ಪುರಾಣ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ ಸಾಹಿತ್ಯ ಉಳಿಸುವುದು, ಗ್ರಾಮೀಣರ ಕ್ರೀಡೆ, ಇದರ ಬಗ್ಗೆ ಜಾಗೃತಿ ಅನ್ಬಿಟ್ಟು ಗ್ರಾಮೀಣ ಕ್ರೀಡೆ ಸ್ಪರ್ಧೆ ಇವೆಲ್ಲವನ್ನು ಕೂಡ ಇಲ್ಲಿ ಆಯ್ಕೆ ಕಮಿಟಿಯವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಜಾತ್ರಾ ಮಹೋತ್ಸವದೊಳಗೆ ನಾವೆಲ್ಲ ಪಾಲ್ಗೊಳ್ಬೇಕು. ಕೇವಲ ಸವದತ್ತಿ ಮಹಾನಗರದ ಜನ ಅಲ್ಲ, ಸುತ್ತಮುತ್ತಲಿನ ಎಲ್ಲಾ ಗ್ರಾಮದವರು ಬಂದರು. ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿ ಕಮಿಟಿಯವರೆಲ್ಲ ಮಾಡ್ಕೊಂಡಿದ್ದಾರೆ, ಜಾತ್ರಾ ಮಹೋತ್ಸವ ಕಮಿಟಿಯವರು. ಇನ್ನ ಜಾತ್ರೆ ಇನ್ನೂ ಒಂದಿಷ್ಟು ನಿಮಗೆ ಅದ್ರ ಹೇಳ್ಬೇಕಂದ್ರೆ, ಪ್ರತಿ ಊರ ಒಳಗ ಈ ಗ್ರಾಮ ದೇವತೆ ಒಂದು ದ್ಯಾಮವ್ವ ದುರ್ಗವ್ವ ಅಂತ ನಾವು ಏನ್ ಕರಿತೇವೆ, ಸಹೋದರಿಯರು ಅಂತೇಳಿ ಒಂದು ಹಿನ್ನೆಲೆ ಅದ. ಅದ್ರ ಜೊತೆಗೆ ಪ್ರತಿ ಊರ ಒಳಗ ಊರ್ ಹೊರಗ ಈ ದೇವಸ್ಥಾನ ಇರ್ತಾವ. ಒಂದು ಇಲ್ಲ ಊರ ಮಧ್ಯದಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಒಂದನೇದ್ದು ಆ ಗ್ರಾಮ ದೇವತೆಯರು ಗ್ರಾಮ ರಕ್ಷಕಿಯರು ಅನ್ನೋ ಹಿನ್ನೆಲೆ ಒಳಗೆ ನಾವು ಕಾಣ್ತೇವೆ. ಅಂದ್ರ ಜನರಲ್ಲಿ ಒಂದು ದುಃಖ, ಜನರಲ್ಲಿ ಆವಾಗಿನ ಕಾಲಕ್ಕ ಊರುಗಳ ಮೇಲೆ ಆಕ್ರಮಣಗಳು ಹಿಂಗಾದಾಗ ನಮ್ಮನ್ನ ರಕ್ಷಣೆ ಮಾಡೋರು ಯಾರು? ಆ ತಾಯಿನೇ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ದೇವರ ಆ ಪ್ರತೀಕವಾಗಿ ಶಕ್ತಿ ಮಾತೆಯೇ ನಮ್ಮ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮ ದೇವತೆಯನ್ನ ಸ್ಥಾಪಿಸಿಕೊಂಡು ಅದಕ್ಕೆ ಹರಕೆ ಕಟ್ಟೋದು, ಪೂಜೆ ಸಲ್ಲಿಸೋದು, ನಮ್ಮನ್ನ ಗ್ರಾಮವನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡ್ಕೊಳ್ಳೋದು, ಜಾನಪದರಲ್ಲಿ ಇದನ್ನೆಲ್ಲವನ್ನು ಕೂಡ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಈ ವಿಶೇಷವಾಗಿ ಗ್ರಾಮ ರಕ್ಷಕ ದೇವತೆಗಳಲ್ಲಿ ಪುರುಷ ಗಂಡು ದೇವರುಗಳು ಇರಂಗಿಲ್ಲ. ಅದು ಗ್ರಾಮ ದೇವತಾ ಅಂತಂದ್ರೆ ಹೆಣ್ಣು ಸ್ತ್ರೀ ದೇವತೆಯನ್ನ ಕಾಣ್ತೇವೆ. ಕಾರಣ ಏನು ಅಂದ್ರ, ಸ್ತ್ರೀ ದೇವತೆ ಅಂದ್ರ ಮಾತೃ ಸ್ವರೂಪ, ತಾಯಿ ಸ್ವರೂಪ. ತಾಯಿ ಅಂದ್ಮೇಲೆ ಮಕ್ಕಳನ್ನೆಲ್ಲ ಎಷ್ಟ ಕಷ್ಟ ಬಂದ್ರು ಸಾಕಿಸಲುವಂತ ಸಾಮರ್ಥ್ಯ ತಾಯಿಗಿರ್ತದ. ಅದು ಗಂಡ್ಮಕ್ಳಲ್ಲಿ ನಾವು ಕಾಣೋದಿಲ್ಲ. ಅದಕ್ಕಾಗಿನ ಸ್ತ್ರೀ ದೇವತೆನ ಯಾಕೆ ಮಾಡ್ಕೊಂಡ್ರೆ ಆಕೆ ತಾಯಿ ಶಕ್ತಿ ಮಾತೆ, ಇಡೀ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣೀಕರ್ತರು ಆ ಶಕ್ತಿ ಮಾತೆ. ಆ ತಾಯಿ ನಮ್ಮೆಲ್ಲಾ ಆಕಿ ಮಕ್ಕಳಾಗಿರೋದ್ರಿಂದ ನಮ್ಮನ್ನೆಲ್ಲಾ ಆಕಿ ರಕ್ಷಣೆ ಮಾಡ್ತಾಳ. ನಮ್ಮ ದನಕರುಗಳು, ಪಶು ಪಕ್ಷಿಗಳು, ನಮ್ಮ ಊರು ಎಲ್ಲವನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ತಾಯಿಗಿರ್ತದ ಅಂತ ಒಂದು ಅಪಾರ ನಂಬಿಕೆಯಿಂದ ಗ್ರಾಮ ದೇವತೆಯನ್ನ ಸ್ತ್ರೀ ದೇವತೆಯನ್ನ ಮಾಡ್ಕೊಂಡಿರೋದು ವಿಶೇಷತೆ ಅದ. ಕೆಲವೊಂದು ಭಾಗದ ಒಳಗ ಒಂದೊಂದು ಹೆಸರುಗಳದಾವ. ಉಡ್ಚಮ್ಮ ಅಂತ ಕರೀತಾರೆ, ದುರ್ಗಮ್ಮ ದ್ಯಾಮಮ್ಮ ಅಂತ ಕರೀತಾರೆ, ಇನ್ನ ಕೆಂಚಮ್ಮ ಅಂತ ಕರೀತಾರೆ. ಇನ್ನ ಮೈಸೂರು ಬೆಂಗಳೂರು ಭಾಗಕ್ಕೆ ಹೋಗ ಅಲ್ಲಿ ಕೆಲವೊಂದು ಅನ್ನಮ್ಮ, ಹಿಂಗ್ ಬೇರೆ ಬೇರೆ ಹೆಸರುಗಳು ಆಯಾ ರಾಜ್ಯದಕ್ಕ ಆಯಾ ದೇವತೆಗಳನ್ನ ಹೆಣ್ಣು ದೇವರ ವಿಶೇಷ ಇರೋದು ಕಾಣ್ತೇವೆ. ಅಲ್ಲಲ್ಲಿ ಕೆಲವೊಂದ್ ಕಡೆ ಪುರುಷ ದೇವರು ಗ್ರಾಮ ರಕ್ಷಕ ಇರ್ತದ, ಆದ್ರೆ ಹೆಚ್ಚು ಇದೇ ಇರೋದನ್ನ ನಾವು ಕಂಡುಕೊಂಡು ಬರ್ತೇವೆ ಅಂತ. ದೇವಿಗೆ ಮತ್ತು ಹೊಸ ವಿಶೇಷ ಪೂಜೆಗಳು, ಇನ್ನ ವಿಶೇಷ ಪೂಜೆಗಳು ಅಂದ್ರೆ ಅದರಲ್ಲಿ ಆಯಾ ಕಾಲಘಟ್ಟಕ್ಕ ಈ ಪೂಜಾ ವಿಧಾನಗಳು ಕೆಲವೊಂದಿಷ್ಟು ಬದಲಾವಣೆ ಹಾಕೊಂಡು ಬಂದಿರ್ತಾವ. ಮೊದಲು ಒಂದು ಕಾಡಕ್ಕ ಈ ಜನಗಳು, ಗ್ರಾಮಸ್ಥ ಜನಗಳು ಅದನ್ನ ಆಯಾ ಕಾಲಘಟ್ಟಕ್ಕೆ ತಕ್ಕಂತ ಏನೇನ್ ಪೂಜೆಗಳು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು, ಹೋಮ ಹವನ ಇವೆಲ್ಲ. ಹಾಗೇನೆ ಈ ಕಾಲಘಟ್ಟದಲ್ಲಿಯೂ ಕೂಡ ದುರ್ಗಾ ಹೋಮ, ಗಣ ಹೋಮ, ಚಂಡಿಕಾ ಹೋಮ, ಆ ದೇವಿ ಶಕ್ತಿ ಮಾತೆಗೆ ತೃಪ್ತಿ ಆಗ್ಲಿಕ್ಕೆ ಏನೇನು ಪೂಜೆಗಳು ಬೇಕು ಎಲ್ಲಾ ಪೂಜೆಗಳನ್ನ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಮಾಡ್ಕೊಂಡು ಬರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಮತ್ತೀಗ 4ನೇ ತಾರೀಕಿಗೆ ದೇವಿ ಜಾತ್ರೆ ಆರಂಭ ಆಗುತ್ತೆ. 4ನೇ ತಾರೀಕಿಗೆ ಪುರ ಪ್ರವೇಶ ಆದ ತಕ್ಷಣ ಬುದ್ಧಿಗಿದ ದೇವಿ ಇಲ್ಲಿಂದ ಕೋಟೆಗೆಲ್ಲ ಹೋಗ್ತಾಳ ಅಂತ ನಾವು ಅದು ಒಂದು ಅದರ ಹಿನ್ನೆಲೆ ಏನು ಅಂದ್ರೆ, ಅದು ವಿಶೇಷವಾಗಿ ಆ ಗ್ರಾಮದ ದೇವತೆಗೆ ಪ್ರತಿ ವರ್ಷ ಮಾಡೋದು ಅದು ಭಾರಿ ಕಷ್ಟದ ಕೆಲಸ. ಸಾಮಾನ್ಯವಾಗಿ ಕೆಲವೊಂದು ಊರಲ್ಲಿ 5 ವರ್ಷ 10 ವರ್ಷ ಹಿಂಗೆಲ್ಲ ಮಾಡ್ಕೊಂಡು ಬರ್ತಾರ ಆಯಾ ಊರಿಗೆ ಅನುಗುಣವಾಗಿ. ಹಾಗೇನೆ ಇಲ್ಲಿ ಸವದತ್ತಿ ಒಳಗ ಬಹುಶಃ ಬಹಳ ವರ್ಷದ 1981ರಲ್ಲಿ ಈ ಜಾತ್ರೆ ನಡೆದಿತ್ತು. ಆ ಕಾಲಘಟ್ಟದೊಳಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಹಾಗೇನೆ ಈ ಸಾರೆ 45 ವರ್ಷಗಳ ನಂತರ ಈ ಒಂದು ದೊಡ್ಡ ಪ್ರಮಾಣ ಜಾತ್ರಾ ಮಹೋತ್ಸವ ನಡೆಯಕತ್ತದ. ಈಗ ಅದನ್ನ ಆ ದೇವಿಯ ಮೂರ್ತಿಯನ್ನ ಬಣ್ಣ ಮಾಡ್ಲಿಕ್ಕೆ ಅಂತೇಳಿ ಕೊಡುವ ಪದ್ಧತಿ ಅಂತದ. ಬಣ್ಣ ಮಾಡಿಸಿ ಅದಕ್ಕೆ ಸಂಬಂಧಿಸಿದ ಬಡಿಯಾರ್ ಕೆಲವೊಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಕೊಡ್ತಾರೆ. ಅದು ಈ ಅದನ್ನ ಆ ಒಂದು ಮೂರ್ತಿಯನ್ನು ಈ ಕಡೆ ತಗೊಂಡು ಬಂದ ಮೇಲೆ ಗ್ರಾಮಸ್ಥರ ಎಲ್ಲರ ಸಮ್ಮುಖದ ಒಳಗ ಒಂದು ಕುಂಭೋತ್ಸವ ಮೆರವಣಿಗೆ ಮೂಲಕ ಅದನ್ನು ಬರಮಾಡ್ಕೊಳ್ತೇವೆ. ಅಲ್ಲಿ ಸಂಗಪ್ಪನ ಕೊಳದಿಂದ ರೆಡಿ ಮಾಡ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ನಂತರದಲ್ಲಿ APMC ಇಂದ
ದೈವದ ಸಮಕ್ಷಮ ಕುಂಭೋತ್ಸವ ಸಮಕ್ಷಮ ಮೆರವಣಿಗೆ ಮಾಡಿಕೊಂಡು ನೇರವಾಗಿ ಇಲ್ಲಿ ಆನೆ ಅಗಸಿ, ಬಹುಶಃ ಆನೆ ಅಗಸಿಯ ಈಗಿನ ಎಲ್ಲ ಅದನ್ನ ನೋಡಿದಾಗ ಮೊದಲು ಒಂದು ಕಾಲಕ್ಕೆ ರಟ್ರ ಅರಸರ ಕಾಲಕ್ಕೆ ರಾಜಬೀದಿಯಾಗಿತ್ತು ಅನ್ನೋದು ಅದರ ಲಕ್ಷಣಗಳೇ ಹೇಳ್ತವೆ. ಆನೆ ಅಗಸಿ ಲಕ್ಷಣಗಳೇ ರಾಜಬೀದಿ. ಅದು ಆ ರಾಜಬೀದಿ ಪ್ರವೇಶ ದ್ವಾರದೊಳಗ ಕಟ್ಟಿ ಅದ ಗ್ರಾಮ ದೇವತಾ ಕಟ್ಟಿ, ಅಲ್ಲಿಂದ ಕೆಲವೊಂದಿಷ್ಟು ಪೂಜಾ ವಿಧಾನಗಳನ್ನು ಮೂಲಕ ನಂತರ ಕಾಡಸಿದ್ದೇಶ್ವರ ದೇವಸ್ಥಾನ, ಆಮೇಲೆ ಕೆಲವೊಂದಿಷ್ಟು ಪೂಜಾ ವಿಧಾನಗಳು ನಡ್ಕೊಂಡು ಬರ್ತಾವ. ಅವು ಕೆಲವೊಂದಿಷ್ಟು ವೈದಿಕ ವೃಂದದವರು ಅವನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಅದರ ನಂತರದಲ್ಲಿ ಇಲ್ಲಿ ದ್ಯಾಮವ್ವನ ಕಟ್ಟಿ ಅಂತ ಇರ್ತದ. ಆ ಕಟ್ಟಿ ಮೇಲೆ ಅದನ್ನ ಇದು ಮಾಡಿ ಆಕಿಗೆಲ್ಲಾ ಆಭರಣಗಳು ಅವು ಏನು ಇನ್ನೂ ಕೆಲವೊಂದು ಬಾಬುದಾರ್ ಮನಿ ಅಂತಿರ್ತಾವ. ರೈತ ಸಮುದಾಯದವರೇ 16 ಮನೆತನಗಳು ಈ ಸೌದತ್ತಿ ಒಳಗ ಅದಾವ. ರೈತ ಮನೆತನದವರು, ಬಾಬುದಾರರು, ಅದ್ರೊಳಗೆ ಎಲ್ಲಾ ಜಾತಿ ಜನಾಂಗದವರು ಬರ್ತಾರ. ಆ ಪ್ರಕಾರವಾಗಿ ಅಲ್ಲಿ ವಿಧಿವಿಧಾನಗಳು ಅದು ಬಹಳಷ್ಟು ವಿಧಿವಿಧಾನಗಳು ಇರೋದ್ರಿಂದ ಹೆಚ್ಚಿಗೆ ವಿವರಣೆ ಕೊಡ್ಲಿಕ್ಕೆ ಹೋಗಂಗಿಲ್ಲ. ಆಯಾ ಸಂದರ್ಭಕ್ಕನುಗುಣವಾಗಿ ಅವನ್ನೆಲ್ಲ ಮಾಡ್ಕೊಂಡು ಬರ್ತಾರೆ ಅನ್ನೋ ಮಾತುಗಳನ್ನ ಈ ಮಾಹಿತಿಯನ್ನ ನಿಮಗೆ ನೀಡ್ಕೊ. ಈ ಗ್ರಾಮದೇವಿ ಜಾತ್ರೆ ಮಾಡೋದ್ರಿಂದ ಇಲ್ಲಿ ಪಟ್ಟಣದೊಳಗಾಗಿರ್ಬೋದು, ಇಡೀ ಸಮಾಜದಲ್ಲಿ ಏನು ಪರಿಣಾಮ ಬೀರ್ಬೋದು? ಒಂದು ಹೇಳಿ, ಈ ಜಾತ್ರೆಗಳಂದ್ರೆ ಈ ನಮ್ಮಲ್ಲಿ ವಿಶಿಷ್ಟವಾಗಿ ದೇವಸ್ಥಾನ ಮಠ ಮಂದಿರಗಳು ಅಂದ್ರೆ ಒಂದು ವಿಶಿಷ್ಟ ಪರಿಕಲ್ಪನೆ ಅದ. ಪ್ರಾಚೀನ ಕಾಲದಿಂದನೂ ನಾವು ಕಾಣ್ಕೊಂಡು ಬರ್ತೇವೆ. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಭಾವಂ ಕ್ಷುಲ್ಲ ಜಗದಂ ಬೆಳೆಸಿ ಮೇಲ್ವೈವದ ಆಡದೊಳೆ ಒಳಿತು ಮಂಕುತಿಮ್ಮ ಅಂತೇಳಿ ಮಂಕುತಿಮ್ಮನ ಕಗ್ಗದ ಒಳಗ ದೇವಸ್ಥಾನ ಮಠ ಮಂದಿರಗಳು ಎಷ್ಟು ಮಹತ್ವ ಸಮಾಜಕ್ಕ ಅನ್ನೋದನ್ನ ಅವ್ರು ಹೇಳ್ಕೊಂಡು ಬರ್ತಾರೆ. ಇಡೀ ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರ್ತವ. ಹಾಗೇನೆ ವ್ಯಕ್ತಿ ಸುಧಾರಣೆ ಆದ್ರೆ ಸಮಾಜ ಸುಧಾರಣೆ ಆದಂಗ ಸಮಾಜದ ಮೇಲೆ ಪರಿಣಾಮ ಬೀರ್ಕೊಂಡು ಬರ್ತಾವ. ಇದ್ರ ಉದ್ದೇಶ ಅಲ್ಲಿ ಆ ದೇವಾಲಯಗಳು ಅಂದ್ರ ಒಂದು ಕಾಲಕ್ಕ ರಾಜ ಮಹಾರಾಜರು ಅವನ್ನ ಕಟ್ಟಿಸ್ತಿದ್ರು. ಅವು ಆವಾಗಿನ ಕಾಲದ ಬ್ಯಾಂಕ್ಗಳಾಗಿದ್ದು. ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮ ಬೀರುವಂತ ಆ ವ್ಯವಸ್ಥೆ ದೇವಾಲಯಗಳಲ್ಲಿ ಇರ್ತಾ ಇತ್ತು. ಹಾಗೇನೆ ಎಲ್ಲಾ ಸಮುದಾಯದವ್ರು ಒಂದೇ ಹತ್ರ ಕೂಡ್ಲಿಕ್ಕೆ ಒಂದು ವ್ಯವಸ್ಥೆ ದೇವಸ್ಥಾನಗಳ. ಈಗ ಮನೆಗಳಲ್ಲಿ ಒಬ್ಬರಿಗೊಬ್ರು ದ್ವೇಷ ಅಸೂಯೆಗಳು ಇರ್ತಾವ. ಒಬ್ರ ಮನೆಗೆ ಹೋದ್ರೆ ಇನ್ನೊಬ್ರ ಮನೆಗೆ ಹೋಗಿರಂಗಿಲ್ಲ. ಅಂತ ಸಮುದ್ರದೊಳಗ ಯಾರೇ ದ್ವೇಷ ಅಸೂಯೆ ಇದ್ರು ಒಂದೇ ಕಡೆ ಎಲ್ಲರೂ ಕೂಡುವಂತ ಸ್ಥಾನ ಯಾವುದು ಅಂದ್ರ ಮಠ ಮತ್ತು ದೇವಸ್ಥಾನ. ಎಲ್ಲರೂ ಕೂಡು ಸಂಬಂಧನ ಆ ಸ್ಥಾನಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅದರ ಜೊತೆಗೆ ಭಕ್ತಿ ಸಂಸ್ಕಾರಗಳು ಜನರಲ್ಲಿ ಹುಟ್ಟಿಸ್ಲಿಕ್ಕೆ ಇವು ಅತ್ಯಂತ ಮುಖ್ಯ ಕೇಂದ್ರಗಳಾಗ್ತಾ ಇದ್ವು. ಬಹಳಷ್ಟು ಅವರಲ್ಲಿರುವ ದುರ್ಗುಣಗಳಂತಿರ್ತಾವ ಅವನು ಹೊಡೆದಾಕಿ ಸದ್ಗುಣಗಳನ್ನ ಬೆಳೆಸಿ ನಾವೆಲ್ಲರೂ ಕೂಡಿ ಬಾಳೋಣ ಅನ್ನುವಂಥ ಸಂಕೇತನೂ ಈ ಜಾತ್ರೆಗಳಿರ್ತದೆ. ಹಾಗೇನೆ ಹಲವಾರು ವೃತ್ತಿಪರ ಕಾಯಕದವ್ರು ಇರ್ತಾರೆ. ಅವ್ರ ಮೇಲೇನೂ ಈ ಜಾತ್ರೆ ಒಳ್ಳೆ ಪರಿಣಾಮ ಬೀರ್ತದ. ಯಾಕಂದ್ರೆ ಈ ಜಾತ್ರೆಗಳನ್ನ ಅವಲಂಬಿಸಿನ ಸಾಕಷ್ಟು ವೃತ್ತಿಗಳು ಜನಗಳು ಅದನ್ನ ಜೀವನ ನಡೆಸ್ತಿರ್ತಾರೆ. ಅವು ಎಲ್ಲರಿಗೂ ಉದ್ಯೋಗ ಸರ್ಕಾರದವ್ರು ಕೊಡಕ್ಕಾಗಂಗಿಲ್ಲ. ಹಾಗಾಗಿ ಹಿಂದಿನ ಹಿರಿಯರು ಎಲ್ಲರೂ ಬದುಕು ಸಂಬಂಧ ಈ ಜಾತ್ರೆಗಳಂತ ಇದು ಮಾಡಿಕೊಂಡು ಜಾತ್ರಾ ಸಮುದ್ರದ ಒಳಗ ಹಲವಾರು ವ್ಯಾಪಾರ ವಹಿವಾಟುಗಳು, ಅದರ ಪರಿಣಾಮನು ಆರ್ಥಿಕವಾಗಿನ ಊರು ಸದೃಢ ಆಗೋಲಿಕ್ಕೆ ಆಯಾ ಸಮಾಜಕ್ಕೂ ಅವ್ರವ್ರ ಬದುಕಿಗೂ ದಾರಿ ಇವು ಹಾಕಿದ್ವು. ಹೀಗಾಗಿ ಈ ಪರಂಪರೆ ಯಾವಾಗಲೂ ನಾವು ಉಳಿಸಿಕೊಂಡು ಬರಬೇಕು, ಬೆಳೆಸ್ಕೊಂಡು ಬರಬೇಕು. ಈ ಹಿಂದಿನ ಹಿರಿಯರು ಮಾಡಿರುವ ಈ ಒಂದು ವಿಶಿಷ್ಟ ಪರಂಪರೆ ಮೂಢನಂಬಿಕೆ, ಇದೊಂದು ಅರ್ಥ ಇಲ್ಲದ ಆಚರಣೆ ಅಂತ ನಾವು ಅಲ್ಲಗಳಿಬಾರದು. ಅದರದೇ ಆಗಿರುವಂತ ಹಿನ್ನೆಲೆ ಪೂರ್ವಜರು ಅವ್ರೇನು ಶಾಲಿ ಕಲೀಲಿಕ್ಕಂದ್ರು ಇಡೀ ಸಮಾಜದ ಪರಿಕಲ್ಪನೆ ಅವ್ರಿಗೆ ಇರೋದ್ರಿಂದ ಬಹಳ ನಾವ ಶಾಲಿ ಕಲ್ತ ನಾವ ದೊಡ್ಡ ಶಾಣ್ಯರು ಅಂತಲ್ಲ, ನಮ್ಗಿಂತ 2 ಪಟ್ಟು ಚಿಂತನಾಪರ ವಿಚಾರಶೀಲತೆ ಪೂರ್ವಜರಲ್ಲಿ ಇದ್ದಿದ್ರಿಂದ ಇವನ್ನೆಲ್ಲ ಈಗ ಹುಟ್ಟಾಕೊಂಡು ಬಂದಿದ್ದಾರೆ. ಈ ಪರಂಪರೆ ಇವನ್ನೆಲ್ಲವನ್ನು ಬೆಳೆಸ್ಕೊಂಡು ಬರಬೇಕು. ಆ ಕಾಲದ ಒಳಗೆ ಕೆಲವೊಂದು ಆಚರಣೆಗಳಿದ್ವು. ಆದ್ರೆ ಈಗಿನ ಕಾಲಕ್ಕೆ ಆ ಆಚರಣೆಗಳು ಇವತ್ತ ಹಿಂಸಾತ್ಮಕ ಪೂಜೆ ಪುನಸ್ಕಾರಗಳು ನಡೀತಿದ್ವು. ಆದ್ರೆ ಈಗಿನ ಕಾಲಕ್ಕೆ ಅವನ್ನೆಲ್ಲ ಹೋಗಿ ಸಾಮಾನ್ಯವಾಗಿ ಕೆಲವೊಂದ್ ಕಡೆ ಮಾಡ್ತಾರ. ಆದ್ರೆ ಎಲ್ಲಾ ಕಡೆ ಗ್ರಾಮ ದೇವತೆಗಳಲ್ಲಿ ಸಾತ್ವಿಕ ಆಚರಣೆ ಹೆಚ್ಚು ಪ್ರಚಲಿತ ಪಡೆದದ. ಸಾತ್ವಿಕ ಆಚರಣೆಗಳು ಎಲ್ಲ ನಡ್ಕೊಂಡು ಬರಕತ್ತೇವ. ಆ ಗ್ರಾಮ ದೇವತೆ ವಿಶಿಷ್ಟ ಆಚರಣೆಯಿಂದ ಕೂಡಿರುವಂತದ್ದು ಅಂತ ಗ್ರಾಮ ದೇವತೆ ಈಗ ನಡೀತಾ ಇದೆ. ಈಗ 45 ವರ್ಷಗಳ ನಂತರ ನಡೀತಾ ಇರುವಂತ ಈ ಜಾತ್ರೆಗೆ
ಎಲ್ಲ ಮಹಾಜನತೆಗೆ ಬರಲಿ ಅಂತೇಳಿ ತಾವು ತಮ್ಮ ಆಶೀರ್ವಚನ ಮೂಲಕ ಒಂದು ಮಾತು ಹೇಳಿ ಹೀಗಾಗಿ ಯಶಸ್ವಿಗೊಳಿಸಬೇಕು ಅಂತ. ಅತ್ಯಂತ ವಿಶಿಷ್ಟ ಜಾತ್ರೆ. ಎಲ್ಲಾ ಸವದತ್ತಿಯ ನಮ್ಮ ಹಿರಿಯರು ಎಲ್ಲ ಸೇರಿ ಎಲ್ಲರೂ ಕೂಡ್ಕೊಂಡು ಅವ್ರಿವ್ರ ಹೆಸರು ಹೇಳದೆ ಇದಕ್ಕೊಂದು ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಬರುವಂತ ವ್ಯವಸ್ಥೆಯನ್ನ ಬಂದ ಜನಗಳಿಗೆ ಅನುಕೂಲತೆಗಳನ್ನು ಮಾಡ್ಕೊಂಡಿದ್ದಾರೆ. ಕನಿಷ್ಠ ಪ್ರಸಾದ ವ್ಯವಸ್ಥೆ ದಿನದ 24 ತಾಸು 9 ದಿವಸಗಳ ಪರ್ಯಂತರವಾಗಿ ಪ್ರಸಾದ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಬರುವ ಹೊರಗಿನಿಂದ ಬರುವಂತ ಅತಿಥಿಗಳಿಗೆ ಅತಿಥಿ ಸತ್ಕಾರ ನೀಡುವಂಥದ್ದು ಸವದತ್ತಿಯ ಜನರಲ್ಲಿ ಇರುವಂತ ವಿಶೇಷ ಗುಣ. ಅತಿಥಿ ದೇವೋ ಭವ ಅಂತ ತಿಳ್ಕೊಂಡಿರುವಂತ ಜನ ಅಂದ್ರೆ ಅದು ನಮ್ಮ ಸವದತ್ತಿಯ ಗ್ರಾಮದ ಮುಖಂಡರು, ಎಲ್ಲಾ ಜನಗಳು ಒಳ್ಳೆ ಇದು ಇರೋದ್ರಿಂದ ಎಲ್ಲಾ ಕಡೆಯಿಂದನೂ ಜನ ಬಂದ್ರು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನ ಇವತ್ತು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಕಾರ್ಯಕ್ರಮ ಪ್ರಸಾದ 2 ಕಡೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲಾ ಕಾರ್ಯಕ್ರಮದ ಪಾಲ್ಗೊಳ್ಬೇಕು. 9 ದಿವಸ ಆದ್ರೂ ಒಟ್ಟು ನಿಮ್ಗೆ ಯಾವ್ಯಾಗ ಆಗ್ತದ 1 ದಿವಸ ಆದ್ರೂ ಕೂಡ ಆ ಜಾತ್ರಾ ಕಾರ್ಯಕ್ರಮದ ಪಾಲ್ಗೊಂಡು ಪ್ರಸಾದವನ್ನ ಸ್ವೀಕರಿಸಬೇಕು. ಕನಿಷ್ಠ ದಿವಸಕ್ಕೆ 40-50 ಸಾವಿರ ಜನದಾಗ ಬಂದ್ರು ಆ ಪ್ರಸಾದ ವ್ಯವಸ್ಥೆಯನ್ನ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯವರು ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಬರ್ರಿ, ಆ ಕಾರ್ಯಕ್ರಮದ ಪಾಲ್ಗೊಳ್ರಿ. ಸುತ್ತಮುತ್ತಲಿನ ಜನ ಸವದತ್ತಿ ಜಾತ್ರೆ ಪಾಲ್ಗೊಂಡು ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಸಮಿತಿಯ ವತಿಯಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಪಾಲ್ಗೊಳ್ರಿ, ಯಶಸ್ವಿಗೊಳಿಸ್ರಿ ಕಾರ್ಯಕ್ರಮ. ಇಲ್ಲಿವರೆಗೂ ಮೂಲಿಮಠದ ಪರಮ ಪೂಜ್ಯರು ಈ 45 ವರ್ಷಗಳ ನಂತರ ನಡೀತಾ ಇರುವಂಥ ಈ ಸವದತ್ತಿ ಗ್ರಾಮದೇವಿಯ ಜಾತ್ರೆಗೆ ಇದರ ವಿಶೇಷತೆ ಏನು, ಪೂಜೆ ಪುನಸ್ಕಾರಗಳು ಏನು ಅನ್ನೋದನ್ನು ಅತ್ಯಂತ ವಿವರಣವಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ತಾವೆಲ್ಲರೂ ಈ ಜಾತ್ರೆಗೆ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ಕೂಡ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ.